ಸುಳ್ವಾಡಿ ಮಾರಮ್ಮನ ದೇವಾಲಯದಲ್ಲಿ ವಿಷ ಪ್ರಸಾದ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಪ್ರಕರಣ ನಡೆದು 6 ವರ್ಷಗಳು ಕಳೆದರೂ ವಿಷ ಪ್ರಸಾದವನ್ನ ಉಂಡವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ನರಕ ಯಾತನೆಯನ್ನ ಅನುಭವಿಸುತ್ತಿದ್ದೀವಿ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸುಳ್ವಾಡಿ ವಿಷ ಪ್ರಸಾದ ದುರಂತ ಪ್ರಕರಣ, ಬದುಕುಳಿದರೂ ತಪ್ಪಿಲ್ಲ ನರಕ ಯಾತನೆ, ಸಂತ್ರಸ್ತರಿಗೆ ಆರೋಗ್ಯ ಸಮಸ್ಯೆ, ಸಿಮ್ಸ್ನಲ್ಲಿ ಚಿಕಿತ್ಸೆ. ಅಂದು ಡಿಸೆಂಬರ್ 14, 2018 ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಸುಳ್ವಾಡಿ ಮಾರಮ್ಮನ ದೇವಾಲಯದಲ್ಲಿ ಪ್ರಸಾದಕ್ಕೆ ವಿಷ ಬೆರೆಸಿದ್ದ ಹಿನ್ನೆಲೆ 17 ಮಂದಿ ಸಾವನ್ನಪ್ಪಿದ್ರು. 120ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ರು. ಈ ವಿಷ ಪ್ರಸಾದ ದುರಂತ ಎಲ್ಲರನ್ನೂ ನಿಬ್ಬೆರಗುಗೊಳಿಸಿತ್ತು. ಈ ವಿಷ ಪ್ರಸಾದ ದುರಂತ ನಡೆದು 6 ವರ್ಷಗಳೇ ಆಗ್ತಿದೆ. ಆದರೂ ಕೂಡ ಸಂತ್ರಸ್ತರ ಗೋಳು ಮಾತ್ರ ಹೇಳತೀರದ್ದಾಗಿದೆ. ನಿತ್ಯ ಒಂದಿಲ್ಲೊಂದು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಕಳೆದ 6 ವರ್ಷಗಳಿಂದಲೂ ಕೂಡ ಈ ಅಸ್ವಸ್ಥರನ್ನ ಆರೋಗ್ಯ ಇಲಾಖೆ ಮಾನಿಟರ್ ಮಾಡ್ತಿದೆ. ಆದರೂ ಕೂಡ ಅಸ್ವಸ್ಥರು ಇಂದಿಗೂ ಕೂಡ ಮೈಕೈ ನೋವು, ತಲೆನೋವು, ತಲೆ ಸುತ್ತು, ಊಟ ಸೇರುತ್ತಿಲ್ಲ, ಹೀಗೆ ನಾನಾ ರೀತಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. 23 ಮಂದಿ ಸಂತ್ರಸ್ತರು ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಳ್ವಾಡಿ ವಿಷ ಪ್ರಸಾದ ದುರಂತ ಪ್ರಕರಣ ನಿಜವಾಗ್ಲೂ ಕೂಡ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು ಅಂತ ಹೇಳ್ಬೋದು. ಮಾರಮ್ಮನ ದೇವಾಲಯದಲ್ಲಿ ವಿಷ ಪ್ರಸಾದ ಉಂಡಂಥ ಸಾಕಷ್ಟು ಮಂದಿ ಹಲವು ರೋಗಗಳಿಂದ ಕೂಡ ಬಳಲ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ನೀವು ದೃಶ್ಯಾವಳಿ ಕೂಡ ಗಮನಿಸ್ಬೋದು. ಇವರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಬರ್ತಕ್ಕಂಥ MG ದೊಡ್ಡಿಯ ನಿವಾಸಿಗಳು ಅಂತ ಹೇಳ್ಬೋದು. ಇವರು ಕೂಡ ಒಂದು ಸಂದರ್ಭದಲ್ಲಿ ಸುಳ್ವಾಡಿ ವಿಷ ಪ್ರಸಾದ ನಡೆದಂಥ ಸಂದರ್ಭದಲ್ಲಿ ಇವರು ಕೂಡ ವಿಷ ಪ್ರಸಾದವನ್ನು ಊಟ ಮಾಡಿದ್ರು ಅಂತ ಹೇಳ್ಬೋದು. ವಿಷ ಪ್ರಸಾದವನ್ನು ಊಟ ಮಾಡಿದಂಥ ಇವರು ಇಂದಿಗೂ ಕೂಡ ತೀವ್ರ ಒಂದು ಅಸ್ವಸ್ಥತೆಯಿಂದ ಬಳಲ್ತಾ ಇರ್ತಕ್ಕಂಥದ್ದು ಮತ್ತು ಹಲವು ರೋಗ ರುಜಿನಗಳಿಗೂ ಕೂಡ ತುತ್ತಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಂದಿಗೂ ಕೂಡ ಅವರಿಗೆ ಪ್ರತಿ 15 ದಿನಗಳಿಗೊಮ್ಮೆ ಒಂದು ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ ಆಗ್ತಿದೆ. ಆದರೂ ಕೂಡ ಮೈಕೈ ನೋವು ಇರ್ಬೋದು, ಅಥವಾ ತಲೆ ಸುತ್ತು ಬರ್ತಕ್ಕಂಥ ಇರ್ಬೋದು, ವಾಂತಿ ಬರ್ತಕ್ಕಂಥದ್ದು ಇರ್ಬೋದು, ಅದ್ರ ಜೊತೆಗೆ ಊಟ ಕೂಡ ಸೇರಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಕ್ಕಂಥದ್ದು. ಈ ಒಂದು ಸುಳ್ವಾಡಿ ವಿಷ ಪ್ರಸಾದ ದುರಂತದಲ್ಲಿ ಸುಳ್ವಾಡಿ, ಮಾರ್ಟಳ್ಳಿ, ಬಿದ್ರಳ್ಳಿ ಹಾಗೂ MG ದೊಡ್ಡಿ ಸೇರಿದಂತೆ ಸಾಕಷ್ಟು ಗ್ರಾಮದ ಒಂದು ನಿವಾಸಿಗಳು ಈ ಒಂದು ಸುಳ್ವಾಡಿ ವಿಷ ಪ್ರಸಾದವನ್ನು ಸೇವನೆಯನ್ನು ಮಾಡಿದರು. ಸುಳ್ವಾಡಿ ಸಂತ್ರಸ್ತಿದ್ದಾರೆ. ಅವರು ಪ್ರತಿಯೊಬ್ಬರೂ ಕೂಡ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅವ್ರನ್ನೆಲ್ಲ ಕರೆತಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸ ಕೂಡ ಆಗ್ತಿದೆ ಅಂತಲೇ ಹೇಳ್ಬೋದು. ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರೋದು, ಕಾಲು ಕೈ ಎಲ್ಲ ಸುಸ್ತಾಯ್ತದೆ, ನಡೆಯೋಕ್ಕಾಗೋದಿಲ್ಲ, ಕಿವಿ ಕೆಲಸೋದಿಲ್ಲ, ಸ್ವಲ್ಪ ಕಣ್ಣಿಗೆ ಅನಿಸುತ್ತೆ, ತಲೆ ಸುತ್ತಲು ಬಂದ್ಬಿಡ್ತದೆ, ಹಂಗಂಗೆ ಒಂಥರ ಆಗ್ಬಿಡ್ತದೆ, ಕೆಲಸ ಮಾಡೋಕ್ಕಾಗೋದಿಲ್ಲ, ನರಗಳೆಲ್ಲ ಎಳ್ಕೊತದೆ, ಕಾಲೆಲ್ಲ ಹಿಂಗೆ ಹಿಡ್ಕೊತದೆ, ಏನು ಮಾಡೋಕ್ಕಾಗೋದಿಲ್ಲ ಸರ್. ನಮ್ಮನ್ನು ನೋಡಿ ಅಂತ ಗೌರ್ಮೆಂಟ್ಗೆ ನಾವು ಎಲ್ಲ ತಿಳುವಳಿಕೆ ಕೊಟ್ಟ ಮೇಲೆ ಅವ್ರು ಕರ್ಕೊಂಬಂದು ಸರಿ ಏನು ಪಿರಬಲ್ನಿದ್ದದೆ ನಾವು ನೋಡ್ತೀವಿ ಬನ್ನಿ ಅಂತ ಎಲ್ಲ ಕರ್ಕೊಂಬಂದು ನಮ್ಮನ್ನು ನೋಡ್ತಾ ಇದ್ದಾರೆ ಸರ್. ಅವರ ಆರೋಗ್ಯ ಸಮಸ್ಯೆ ಬಗ್ಗೆ ವೈದ್ಯರನ್ನ ಕೇಳಿದ್ರೆ ಹೇಳಿದ್ದು ಹೀಗೆ. 23 ಜನ ಸಂತ್ರಸ್ತರು ಬಂದಿರ್ತಾರೆ. ನಮ್ಮ ಉದ್ದೇಶ ಏನೆಂದರೆ ಅವರಿಗೆ ಸಾಮಾನ್ಯ ಆರೋಗ್ಯ ತಪಾಸಣೆ, ಅವರಲ್ಲಿ ಏನಾದರೂ ಬೇರೆ ವಿಷಪ್ರಾಶನದಿಂದ ಉಂಟಾದಂಥ ಲಾಂಗ್ ಟರ್ಮ್ ಎಫೆಕ್ಟ್ಸ್, ದೀರ್ಘಕಾಲೀನ ಪರಿಣಾಮಗಳು ಏನಾದರೂ ಇದೆಯೇ, ಅದರಿಂದ ಏನಾದರೂ ಅವ್ರಿಗೆ ತೊಂದರೆ ಆಗ್ತಾ ಇದೆಯೇ ಅನ್ನೋದನ್ನು ಪತ್ತೆ ಹಚ್ಚಿ ಸಾಧ್ಯವಾದಷ್ಟು ನಮ್ಮ ಎಲ್ಲ ಸ್ಪೆಷಲಿಸ್ಟ್ಗಳಿಂದ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ನೀಡುವುದು ನಮ್ಮ ಉದ್ದೇಶ. ಹೌದು, ಹೊಟ್ಟೆ ನೋವು ಈ ಥರದೆಲ್ಲಕ್ಕೆ ನಾವು ಸ್ಕ್ಯಾನಿಂಗ್ ಅದೆಲ್ಲ ಮಾಡಿದ್ದೀವಿ. ಯಾವುದೇ ರೀತಿಯಲ್ಲೂ ಒಳಗಡೆ ತೊಂದರೆ ಇರುವುದಿಲ್ಲ. ಗಂಭೀರ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಯಾರು ಇದುವರೆಗೆ ಕಂಡು ಬಂದಿರೋದಿಲ್ಲ. ಆತಂಕ, ದುಗುಡ ಇದೆ. ಅಷ್ಟು ಬಿಟ್ಟರೆ ಮಾನಸಿಕವಾಗಿರ್ತಕ್ಕಂಥ ಒಂದು ಆ ಯೋಚನೆ ಬಿಟ್ಟರೆ ದೈಹಿಕವಾಗಿ ಅಂಥ ಸಮಸ್ಯೆಗಳೇನು ಕಂಡು ಬಂದಿರೋದು. ಒಟ್ನಲ್ಲಿ ವಿಷ ಪ್ರಸಾದ ತಿಂದು ಉಳಿದವರ ಕತೆ ಮಾತ್ರ ನರಕಮಯವಾಗಿದೆ. ಹನೂರು ತಾಲೂಕಿನ MG ದೊಡ್ಡಿ, ಬಿದಿರಹಳ್ಳಿ, ಸುಳ್ವಾಡಿ, ಮಾರ್ಟಳ್ಳಿಯಲ್ಲಿರುವ ಸಂತ್ರಸ್ತರಿಗೂ ಕೂಡ ಸೂಕ್ತ ವೈದ್ಯಕೀಯ ತಪಾಸಣೆ ನಡೆಸಲು ಆರೋಗ್ಯ ಇಲಾಖೆ ಕೂಡ ತಯಾರಿ ಮಾಡಿಕೊಂಡಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.